ಹ್ಯಾಪಿ ಸ್ಯಾಬತ್. ಇವತ್ತು ಹೆಲ್ತ್ ಟಾಕು ಥೈಮ್ ಲೀವ್ ಬಗ್ಗೆ. ಇದು ಥೈಮ್ ಲೀವ್ ಬಂದು ಮಿಂಟ್ ಫ್ಯಾಮ್ಲಿಗೆ ಸಂಬಂಧಪಟ್ಟಿರೋದು. ಇದರಲ್ಲಿ ವಿಟಮಿನ್ ಎ, ಸಿ, ಐರನ್, ಮೆಗ್ನೀಷಿಯಮ್ ಆ್ಯಂಡ್ ಕಾಪರ್, ಫೈಬರ್ ಎಲ್ಲ ಇರುತ್ತೆ. ಥೈಮು ನಮ್ಮ ಹೆಲ್ತಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದು ನಾವು ಬಿಸಿ ನೀರಲ್ಲಿ ಹಾಕ್ಕೊಂಡು ನಾವು ಕುಡ್ದಿರೋವಾಗ ನಮಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಬರುತ್ತೆ. ಮತ್ತು ಇದು ಕಷಾಯದಲ್ಲಿನೂ ನಾವು ಕಷಾಯ ಥರ ನಾವು ಮಾಡಿಕೊಂಡು ಕುಡಿಬೋದು. ಇದು ನಾವು ತೊಗೊಂಡಿರೋವಾಗ ನಮಗೆ ಇಮ್ಯುನಿಟಿ ಅನ್ನೋದು ತುಂಬ ಬರುತ್ತೆ. ಇಮ್ಯುನಿಟಿ ಪವರ್ ಅನ್ನೋದು ಚೆನ್ನಾಗಿರುತ್ತೆ. ಮತ್ತು ಬಿ ಪಿ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಸಮ್ ಟೈಪ್ಸ್ ಆಫ್ ಕ್ಯಾನ್ಸರ್ಸಿಂದ ಇದು ಅವಾಯ್ಡ್ ಮಾಡುತ್ತೆ ನಮ್ಮನ್ನೇ. ಮತ್ತು ಇದು ಮೇಯ್ನಾಗಿ ಆಸ್ಮಾ ಇರೋರಿಗೆ ತುಂಬ ಯೂಸ್ಫುಲ್ ಇರುತ್ತೆ. ಲಂಗ್ಸಲ್ಲಿ ಏನಾದರೂ ಕಫ ಅದೆಲ್ಲ ಸೇರಿಕೊಂಡು ಲಂಗ್ಸ್ ಪ್ರಾಬ್ಲಮು, ಬ್ರೀತಿಂಗ್ ಪ್ರಾಬ್ಲಮು, ವೀಸಿಂಗ್ ಪ್ರಾಬ್ಲಮು ಇರೋದೆಲ್ಲನೂ ಇದೇ ಕಂಟ್ರೋಲು ಮಾಡಿ ನಮಗೆ ಹೆಲ್ಪ್ ಮಾಡುತ್ತೆ. ಲಂಗ್ಸಲ್ಲಿರೋ ಎಲ್ಲ ಇನ್ಫೆಕ್ಷನ್ನು ಇದು ಕ್ಲಿಯರ್ ಮಾಡುತ್ತೆ. ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದನೂ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಈ ಥೈಮ್ ಲೀಫು ನಾವು ಸಲಾಡ್ಸಲ್ಲಿ, ಸೂಪ್ಸಲ್ಲಿ ಮತ್ತು ಕುಕ್ಕಿಂಗಲ್ಲಿ ಒಂದು ಪಾರ್ಟಾಗಿ ನಾವು ಡೈಲಿ ಯೂಸ್ ಮಾಡಿರೋವಾಗ ನಮಗೆ ಫುಡ್ ಪಾಯ್ಸನ್ ಅನ್ನೋದು ಅವಾಯ್ಡ್ ಆಗುತ್ತೆ. ಕೆಲವು ಟೈಮ್ಸಲ್ಲಿ ನಮಗೆ ಫುಡ್ ಪಾಯ್ಸನ್ ಆಗುತ್ತಿಲ್ವಾ, ಸೊ ಅದೆಲ್ಲ ನಮಗೆ ಅವಾಯ್ಡ್ ಆಗುತ್ತೆ. ಮತ್ತು ಫಂಗಲ್ ಇನ್ಫೆಕ್ಷನ್ ಇಂದನೂ ಇದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪಿಂಪಲ್ಸ್ ಇದೆಲ್ಲ ಬರಲ್ಲ ಇದು ಯೂಸ್ ಮಾಡಿದರೆ. ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದು ಅರೋಮಾ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಾವು ಈ ಥೈಮ್ ಲೀವ್ಸ್ನೇ ರೆಗ್ಯುಲರಾಗಿ ನಾವು ಕೊತ್ತಿಮೀರ, ನಾವು ಪುದೀನ ಹೇಗೆ ಯೂಸ್ ಮಾಡ್ತೀವೋ ಅದೇ ಥರ ಇದನ್ನು ನಾವು ಯೂಸ್ ಮಾಡಿದರೆ, ಎಸ್ಪೆಷಲಿ ಲೇಡೀಸ್ಗೆ ಪೀರಿಯಡ್ಸ್ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಅನ್ನೋದು ಬರುತ್ತಿಲ್ವಾ, ಸೊ ಕೋಪ ಅನ್ನೋದು ಇರುತ್ತೆ, ಸಮ್ ಇರಿಟೇಷನ್ ಅನ್ನೋದು ಇರುತ್ತೆ. ಅದೆಲ್ಲ ಇದೇನು ಮಾಡುತ್ತಂದರೆ ಅವಾಯ್ಡ್ ಮಾಡಿ ನಮ್ಮನ್ನೇ ನಾರ್ಮಲ್ ಕಂಡೀಷನಲ್ಲಿ ಇಟ್ಟುತ್ತೆ. ಮತ್ತು ನಮಗೆ ಇರೋ ಕೋಲ್ಡು, ಕಾಫು ಮತ್ತು ಸೋರ್ ಥ್ರೋಟು ಇದಕ್ಕೆಲ್ಲನೂ ಒಳ್ಳೆ ಮೆಡಿಸಿನ್ ಥರ ಇದು ಹೆಲ್ಪ್ ಆಗುತ್ತೆ. ಹಾರ್ಟ್ ಅಟ್ಯಾಕು ಅವಾಯ್ಡ್ ಮಾಡುತ್ತೆ. ನಮಗಿರೋ ಏನಾದರೂ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ಕಂಪ್ಲೀಟು ರಿಮೂವ್ ಮಾಡುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋವರಿಗೆ ಇದು ಬೆಸ್ಟು ಸೊಲ್ಯೂಷನು. ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲನೂ ಬ್ಯಾಲೆನ್ಸಲ್ಲಿ ಇಟ್ಟುತ್ತೆ. ನಮಗೆ ಬ್ಲೋಟಿಂಗ್ ಅನ್ನೋದು, ಸ್ಟಮಕ್ ಬ್ಲೋಟಿಂಗ್ ಅನ್ನೋದು ಇದೆಲ್ಲ ಇದ್ರೇನು ಇದು ಕಂಪ್ಲೀಟು ನಮಗೆ ಕ್ಲಿಯರ್ ಮಾಡುತ್ತೆ. ಮತ್ತು ನಮಗೆ ಮಾರ್ಕೆಟಲ್ಲಿ ಥೈಮ್ ಆಯಿಲ್ ಅಂತಲೂ ಸಿಗುತ್ತೆ. ಸೊ ಈ ಥೈಮ್ ಆಯಿಲು ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿನೂ ಯೂಸ್ ಮಾಡ್ಬೋದು. ಅದು ಅಪ್ಲೈ ಮಾಡಿರೋವಾಗ ನಮ್ಮ ಸ್ಕಿನ್ ಅನ್ನೋದು ತುಂಬ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ಥೈಮ್ ಆಯಿಲು ಮತ್ತು ಆಲಿವ್ ಆಯಿಲು ವಾಟ್ರಲ್ಲಿ ಮಿಕ್ಸ್ ಮಾಡಿ ನಮ್ಮ ಪ್ಲ್ಯಾಂಟ್ಸ್ಗೆ ನಾವು ಸ್ಪ್ರೇ ಮಾಡಿದರೆ ಅದು ಒಂದು ಪೆಸ್ಟಿಸೈಡ್ಸ್ ಥರ ಯೂಸ್ ಆಗಿ ಪ್ಲ್ಯಾಂಟ್ಸ್ ಗ್ರೋತ್ ಅನ್ನೋದು ಚೆನ್ನಾಗೇ ಇರೋ ಥರ ಹೆಲ್ಪ್ ಮಾಡುತ್ತೆ. ಸೊ ಇದು ಥೈಮ್ ಲೀವು. ಥ್ಯಾಂಕ್ ಯು.